ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ರಕ್ಷಣೆಯೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈಗ ಅವತ್ತು ಕೈ ಲೀಡರ್, ಇದೀಗ ಬಿಜೆಪಿ ನಾಯಕನ ಗಲಾಟೆ. ಸರ್ಕಾರಿ ಕಚೇರಿಗೆ ನುಗ್ಗಿ ಬಿಜೆಪಿ ಮುಖಂಡನಿಂದ ದಾಂಧಲೆ ಮಾಡಲಾಗಿದೆ. ಯಲಹಂಕ ಕ್ಷೇತ್ರದ ಬಿಜೆಪಿ ನಾಯಕ ಸತೀಶ ಕಡತನಮಲೆ ಅಂತ ಹೇಳಿ ಸರ್ಕಾರಿ ಕಚೇರಿಗೆ ನುಗ್ಗಿ ಸಿಬ್ಬಂದಿ ಮೇಲೆ ಅಟ್ಟಹಾಸವನ್ನ ಮೆರೆದಿದ್ದಾನೆ. ಹಾಲು ಉತ್ಪಾದಕರ ಸಂಘದ ನಿರ್ದೇಶಕ ಸ್ಥಾನದಿಂದ ಆತನನ್ನ ಅನರ್ಹಗೊಳಿಸಲಾಗಿತ್ತು. ಮಲೇಶ್ವರದಲ್ಲಿರುವಂತಹ ಸಹಕಾರ ಸಂಘ ಕಚೇರಿಗೆ ನುಗ್ಗಿ ಈ ರೀತಿಯಾಗಿ ಗಲಾಟೆ ಮಾಡಿದ್ದಾನೆ. ಸಹಾಯಕ ನಿಬಂಧಕ ಪ್ರಕಾಶ್ ರಾವ್ ಸಿಬ್ಬಂದಿಗೆ ಬಾಯಿಗೆ ಬಂದಂಗೆ ನಿಂದಿಸಿದ್ದಾನೆ. ಸಿಬ್ಬಂದಿ ಮೇಲೆ ಸತೀಶ್ ಹಲ್ಲೆ ನಡೆಸಿರುವಂತಹ ಆರೋಪ ಕೇಳಿ ಬಂದಿದೆ. ಬಹಳ ಕೆಟ್ಟ ಪದಗಳನ್ನ ಆತ ಅಲ್ಲಿ ಬಳಕೆ ಮಾಡಿದ್ದಾನೆ. ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದಂತಹ ವಿಡಿಯೋ ಈಗ ಎಲ್ಲೆಡೆ ಹರಿದಾಡ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೆ ನೋಡಿ. ಸತೀಶ ಕಡತನಮಲೆ ಮಲೇಶ್ವರ ಠಾಣೆಯಲ್ಲಿ ಈತನ ವಿರುದ್ಧವಾಗಿ ಈಗಾಗಲೇ ದೂರನ್ನು ದಾಖಲಿಸಿದ್ದಾರೆ ಪ್ರಕಾಶ್ ರಾವ್. ಸತೀಶ್ ಕಡತನಮಲೆ ಆತನ ವಿರುದ್ಧವಾಗಿ ಈಗಾಗಲೇ ಎಫ್ಐಆರ್ ಕೂಡ ದಾಖಲಿಸಿದ್ದಾರೆ ಪೊಲೀಸರು. ನೋಡಿ, ಯಲಹಂಕದ ಪ್ರಭಾವಿ ಬಿಜೆಪಿ ನಾಯಕ ಅಂತಿದ್ರು ಹಾಗೂ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರು ಕೂಡ ಆಗಿದ್ರು. ಇತ್ತೀಚೆಗಷ್ಟೇ ಆತನನ್ನ ಆ ಸ್ಥಾನದಿಂದ ಅನರ್ಹಗೊಳಿಸಲಾಗಿತ್ತು. ಇದೇ ಆದೇಶದಿಂದ ಕುಪಿತಗೊಂಡು ಬಿಟ್ಟಿದ್ದ ಸತೀಶ್ ಗೌಡ ನಿನ್ನೆ ಅಷ್ಟೇ ಕಚೇರಿಗೆ ನುಗ್ಗಿಬಿಟ್ಟು ಅಸಹಾಯಕ ನಿಬಂಧಕರ ಕಚೇರಿಗೆ ನುಗ್ಗಿ ಯಾವ ರೀತಿ ದಾಂಧಲೆ ನಡೆಸಿದ್ದಾನೆ. ಹಾಗಾದ್ರೆ ಈ ಸರ್ಕಾರಿ ಅಧಿಕಾರಿಗಳ ಮೇಲೆ ಈ ರೀತಿಯಾದಂತಹ ಕ್ರೌರ್ಯವನ್ನ ಎಸಗ್ತಿದ್ದಾನಲ್ಲ, ಅಧಿಕಾರಿಗಳಿಗೆ ರಕ್ಷಣೆನೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಸಹಜವಾಗಿ ಉದ್ಭವವಾಗಿದೆ. ಹಲ್ಲೆ ಪ್ರಕರಣದಲ್ಲಿ ರಾತ್ರಿ ವಶಕ್ಕೆ ಪಡೆದು ಬಿಡುಗಡೆ ಮಾಡಿದ್ದಾರೆ. ನಿನ್ನೆ ಮಲೇಶ್ವರ ಪೊಲೀಸರಿಂದ ಆತನನ್ನ ವಶಕ್ಕೆ ಪಡೆದುಕೊಳ್ಳಲಾಗಿತ್ತು. ಬಂಧನ ಪ್ರಕ್ರಿಯೆ ಮುಗಿಸಿ ನಿನ್ನೆ ರಾತ್ರಿಯೇ ಸತೀಶ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಸ್ಟೇಷನ್ ಬೇಲ್ ಮೇಲೆ ಸತೀಶ ಕಡತನಮಲೆ ಬಿಡುಗಡೆಯಾಗಿದ್ದಾರೆ. ಯಾವ ನ್ಯಾಯ ಇದು? ಘಟನೆ ಬಗ್ಗೆ ವಿವರವಾದ ಹೇಳಿಕೆಯನ್ನ ಈಗಾಗಲೇ ಪೊಲೀಸರು ಕೂಡ ಪಡೆದುಕೊಂಡಿದ್ದಾರೆ. ಹಾಲು ಉತ್ಪಾದಕರ ಸಂಘದ ನಿರ್ದೇಶಕ ಸ್ಥಾನದಿಂದ ಆತನನ್ನ ಅನರ್ಹಗೊಳಿಸಲಾಗಿತ್ತು. ಹೀಗಾಗಿ ಗಲಾಟೆ ಮಾಡಿದೆ ಅಂತ ಹೇಳಿ ಪೊಲೀಸರ ಮುಂದೆ ಆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅವಶ್ಯಕತೆ ಬಿದ್ದರೆ ಮತ್ತೆ ನೋಟಿಸ್ ಕೊಡ್ತಾರಂತೆ. ನೋಟಿಸ್ ಕೊಟ್ಟು ಮತ್ತೆ ಒಂದು ಸುತ್ತು ವಿಚಾರಣೆ ಆಗುವಂತಹ ಸಾಧ್ಯತೆ. ಆದ್ರೆ ಅಷ್ಟರ ಮಟ್ಟಿಗೆ ಅಲ್ಲೇ ಆಯ್ತು ಅಂತಂದ್ರೆ ಆತನನ್ನ ಬಂಧಿಸಬೇಕಾಗಿತ್ತು. ಅದು ಬಿಟ್ಬಿಟ್ಟು ನಿನ್ನೆ ರಾತ್ರಿನೇ ಆತನನ್ನ ಬಿಡುಗಡೆ ಮಾಡಿ ಕಳಿಸಿದಾರಂತಂದ್ರೆ ಯಾರ ಒತ್ತಡಕ್ಕೆ ಮಣದ್ರಾಗಾದ್ರೆ ಪೊಲೀಸರು ಯಾಕೆ ಇಷ್ಟೊಂದು ಮೀನಾಮೇಷವನ್ನು ಎಣಿಸ್ತಾ ಇದ್ದಾರೆ? ಈಗ ಪೊಲೀಸರು ಹೇಳ್ತಾ ಇದ್ದಾರೆ, ಏನಾದ್ರೂ ಈ ಒಂದು ಪ್ರಕರಣದಲ್ಲಿ ಮತ್ತಷ್ಟು ವಿಚಾರಣೆ ಅಗತ್ಯತೆ ಇದ್ರೆ ಮತ್ತೊಂದು ಸುತ್ತು ನೋಟಿಸ್ ಕೊಡ್ತಾರಂತೆ, ಮತ್ತೆ ಕರೆಸ್ತಾರಂತೆ, ಮತ್ತೆ ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ಎಷ್ಟು ಅವಾಚ್ಯ ಶಬ್ದಗಳಿಂದ ಆತ ನಿಂದಿಸ್ತಿದ್ದಾನೆ. ಸರ್ಕಾರಿ ಅಧಿಕಾರಿಗಳಿಗೆ ರಕ್ಷಣೆನೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ. ನೋಡಿ ಸರ್, ಚಿಕ್ಕಬಳ್ಳಾಪುರ ನೋಡಿ ಸರ್, ಚಿಕ್ಕಬಳ್ಳಾಪುರ